ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಸ್ಪೀಚ್ ಇನ್ ಕನ್ನಡ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ಗಣರಾಜ್ಯೋತ್ಸವದ 20 ಸಾಲುಗಳ ಭಾಷಣ ನೋಡ್ತೋಣ. ಈ ಒಂದು 20 ಸಾಲುಗಳ ಭಾಷಣ ಅಂತ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ರೀತಿಯ ಭಾಷಣ, ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಭಾಷಣವನ್ನು ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ. ಈ ಒಂದು ಭಾಷಣದ ಸೂಚನೆ ಏನಂತೀರಾ? ಇಲ್ಲಿ 1ರಿಂದ 20 ಪಾಯಿಂಟ್ಗಳು ಇರ್ತವೆ. ನೀವು ನಿಮ್ಮ ಭಾಷಣದಲ್ಲಿ 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್, 4ನೇ ಪಾಯಿಂಟ್ ಅಂತ ಹೇಳ್ತೋಬೇಡಿ. 1ರಿಂದ 20 ಪಾಯಿಂಟ್ಗಳನ್ನು ಒಂದು ಪೇಜಲ್ಲಿ ಬರ್ಕೋರಿ. ಬರ್ಕೊಂಡ ನಂತರ ಪಾಯಿಂಟ್ಗಳನ್ನ ಕಂಠಸ್ಥ ಹಾಕಿ ಪರ್ಫೆಕ್ಟ್ ಆಗ್ರಿ. ಪರ್ಫೆಕ್ಟ್ ಆದ ನಂತರ ಏನ್ ಮಾಡ್ತೀರಾ? ಪಾಯಿಂಟ್ಗಳನ್ನು ಬಿಟ್ಬಿಡಿ, ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ. ಹೇಳುವಾಗ ಹಾವಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಏರಿಳಿತ ಧ್ವನಿ ಮೂಲಕ ಹೇಳ್ತಾ ಹೋಗಿ. ಆಗ ಭಾಷಣ ಕೇಳೋರಿಗೆ ಅದ್ಭುತ ಆಗುತ್ತೆ, ರೈಟ್? ಹಾಗಾದ್ರೆ ಈ ಒಂದು ಭಾಷಣವನ್ನು ನಾನು ಏನ್ ಮಾಡ್ತೀನಿ, ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಓಕೆನಾ? ಮೊದಲನೇ ಪಾಯಿಂಟ್ ನೋಡಿ, ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. 2ನೇ ಪಾಯಿಂಟ್, ನನ್ನ ಹೆಸರು ಶಿವ. ನನ್ನ ಹೆಸರು ಶಿವ. 3ನೇ ಪಾಯಿಂಟ್, ಇಂದು 26ನೇ ಜನವರಿ 2026. ಇಂದು 26ನೇ ಜನವರಿ 2026. 4ನೇ ಪಾಯಿಂಟ್, ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. 5ನೇ ಪಾಯಿಂಟ್, ಈ ದಿನ ಭಾರತಕ್ಕೆ ಸಂವಿಧಾನ ಜಾರಿಗೆ ಬಂದ ದಿನವಾಗಿದೆ. ಮತ್ತೊಮ್ಮೆ ನೋಡಿ, ಈ ದಿನ ಭಾರತಕ್ಕೆ ಸಂವಿಧಾನ ಜಾರಿಗೆ ಬಂದ ದಿನವಾಗಿದೆ. ಓಕೆನಾ? ಅದಾದ ನಂತರ 6ನೇ ಪಾಯಿಂಟ್, 1950ರ ಜನವರಿ 26ರಂದು ಸಂವಿಧಾನ ಜಾರಿಯಾಗಿದೆ. 1950ರ ಜನವರಿ 26ರಂದು ಸಂವಿಧಾನ ಜಾರಿಯಾಗಿದೆ. ಸಂವಿಧಾನ ಜಾರಿಯಾಗಿದೆ. ಓಕೆನಾ? ಅಂದ್ರೆ 7ನೇ ಪಾಯಿಂಟ್, ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನದ ಶಿಲ್ಪಿ. ಮತ್ತೊಮ್ಮೆ ನೋಡಿ, ಪಾಯಿಂಟ್ ಅನ್ನು ಬಿಟ್ಬಿಡಿ, ವಿಷಯವನ್ನು ಮಾತ್ರ ಈ ರೀತಿ ಹೇಳ್ತಾ ಬನ್ನಿ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಶಿವ. ಇಂದು 26ನೇ ಜನವರಿ 2026 ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈ ದಿನ ಭಾರತಕ್ಕೆ ಸಂವಿಧಾನ ಜಾರಿಗೆ ಬಂದ ದಿನವಾಗಿದೆ. 1950ರ ಜನವರಿ 26ರಂದು ಸಂವಿಧಾನ ಜಾರಿಯಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನದ ಶಿಲ್ಪಿ. 8ನೇ ಪಾಯಿಂಟ್ ನೋಡಿ, ಸಂವಿಧಾನವು ನಮಗೆ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ನೀಡಿದೆ. ಕರ್ತವ್ಯಗಳನ್ನು ನೀಡಿದೆ. 9ನೇ ಪಾಯಿಂಟ್, ಭಾರತವು ಸ್ವತಂತ್ರ ಮತ್ತು ಗಣರಾಜ್ಯ ದೇಶವಾಗಿದೆ. ಗಣರಾಜ್ಯ ದೇಶವಾಗಿದೆ. ಓಕೆನಾ? ಭಾರತವು ಸ್ವತಂತ್ರ ಮತ್ತು ಗಣರಾಜ್ಯ ದೇಶವಾಗಿದೆ. 10ನೇ ಪಾಯಿಂಟ್, ನಮ್ಮ ರಾಷ್ಟ್ರಧ್ವಜ ತ್ರಿವರ್ಣಗಳಿಂದ ಕೂಡಿದೆ. 11ನೇ ಪಾಯಿಂಟ್, ತ್ರಿವರ್ಣವು ಶಾಂತಿ, ತ್ಯಾಗ ಮತ್ತು ಶಕ್ತಿಯನ್ನು ಸೂಚಿಸುತ್ತದೆ. ತ್ರಿವರ್ಣವು ಶಾಂತಿ, ತ್ಯಾಗ ಮತ್ತು ಶಕ್ತಿಯನ್ನು ಸೂಚಿಸುತ್ತದೆ. 12ನೇ ಪಾಯಿಂಟ್, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಅಮೂಲ್ಯವಾಗಿದೆ. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಅಮೂಲ್ಯವಾಗಿದೆ. ಓಕೆನಾ? ಅದಾದ ನಂತರ 13ನೇ ಪಾಯಿಂಟ್, ನಾವು ಅವರ ಕನಸುಗಳ
ನಾವು ಅವರ ಕನಸುಗಳ ಭಾರತವನ್ನು ಕನಸುಗಳ ಭಾರತವನ್ನು ಕನಸುಗಳ ಭಾರತವನ್ನು ಕಟ್ಟಬೇಕು. ಮತ್ತೊಮ್ಮೆ ನೋಡಿ, ನಾವು ಅವರ ಕನಸುಗಳ ಭಾರತವನ್ನು ಕಟ್ಟಬೇಕು. ಆ ನಂತರ 14ನೇ ಪಾಯಿಂಟ್, ಏಕತೆ ಮತ್ತು ಸಹೋದರತ್ವ. ಏಕತೆ ಮತ್ತು ಸಹೋದರತ್ವ ನಮ್ಮ ಶಕ್ತಿ. ಏಕತೆ ಮತ್ತು ಸಹೋದರತ್ವ ನಮ್ಮ ಶಕ್ತಿ. 15ನೇ ಪಾಯಿಂಟ್, ನಾವು ದೇಶದ ಕಾನೂನುಗಳನ್ನು ಗೌರವಿಸಬೇಕು. 16ನೇ ಪಾಯಿಂಟ್, ಸ್ವಚ್ಛತೆ ಮತ್ತು ಶಿಸ್ತು ಪಾಲಿಸಬೇಕು. ಸ್ವಚ್ಛತೆ ಮತ್ತು ಶಿಸ್ತು ಪಾಲಿಸಬೇಕು. ಅದಾದ ನಂತರ 17ನೇ ಪಾಯಿಂಟ್ ನೋಡಿ, ಶಿಕ್ಷಣವೇ ದೇಶದ ಬೆಳವಣಿಗೆಯ ಮೂಲ. ಶಿಕ್ಷಣವೇ ದೇಶದ ಬೆಳವಣಿಗೆಯ ಮೂಲ. ಮತ್ತೊಮ್ಮೆ ನೋಡಿ, ಶಿಕ್ಷಣವೇ ದೇಶದ ಬೆಳವಣಿಗೆಯ ಮೂಲ. 18ನೇ ಪಾಯಿಂಟ್, ನಾವು ಉತ್ತಮ ನಾಗರಿಕರಾಗಬೇಕು. 19ನೇ ಪಾಯಿಂಟ್, ನಮ್ಮ ದೇಶದ ಮೇಲೆ ನಾವು ಹೆಮ್ಮೆ ಪಡಬೇಕು. ಮತ್ತೊಮ್ಮೆ ನೋಡಿ, ನಮ್ಮ ದೇಶದ ಮೇಲೆ ನಾವು ಹೆಮ್ಮೆ ಪಡಬೇಕು ಎಂದು ತಿಳಿಸಿ ನನ್ನ ಪುಟ್ಟ ಭಾಷಣ ಮುಗಿಸುವೆ. ಜೈ ಹಿಂದ್, ಜೈ ಭಾರತ್. ಮತ್ತೊಮ್ಮೆ ನೋಡಿ, ಮೊದಲನೇ ಪಾಯಿಂಟ್ ನೋಡ್ತಾ ಹೋಗಿ, ಶಿಕ್ಷಣವೇ ದೇಶದ ಬೆಳವಣಿಗೆಯ ಮೂಲ. ನಾವು ಉತ್ತಮ ನಾಗರಿಕರಾಗಬೇಕು. ನಮ್ಮ ದೇಶದ ಮೇಲೆ ನಾವು ಹೆಮ್ಮೆ ಪಡಬೇಕು ಎಂದು ತಿಳಿಸಿ ನನ್ನ ಪುಟ್ಟ ಭಾಷಣ ಮುಗಿಸುವೆ. ಜೈ ಹಿಂದ್, ಜೈ ಭಾರತ್. ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.